ಹಲೋ. ಓ ಹೌದಾ, ಸೂಪರ್, ಥ್ಯಾಂಕ್ ಯು. ಯಾರ ಜೊತೆ ಮಾತಾಡ್ತಿದ್ದೀನಿ ಅನ್ಕೊಂಡ್ರಾ? ನಾನು ದಾಶರಥಿ ಚಿಟ್ ಫಂಡ್ಸ್ ಅವ್ರ ಜೊತೆ ಮಾತಾಡ್ತಿದ್ದೆ. ಏನಪ್ಪ ವಿಷಯ ಅಂತಂದರೆ, ನಾನು ದಾಶರಥಿ ಚಿಟ್ ಫಂಡ್ಸಲ್ಲಿ ಚೀಟಿ ಹಾಕಿದ್ದೆ. ಯಾವುದೇ ಪ್ರಾಪರ್ಟಿ ಭದ್ರತೆ ಇಲ್ಲದೆ, ಚೆಕ್ ಸೆಕ್ಯೂರಿಟಿ ಇಲ್ಲದೆ, ಕೇವಲ 35 ನಿಮಿಷದಲ್ಲಿ ಚೀಟಿ ಹಣನ ಕೈ ಕೊಟ್ಟರು. ಎಷ್ಟು ಸುಲಭ ಅಲ್ವಾ? ನೀವು ದಾಶರಥಿ ಚಿಟ್ ಫಂಡ್ಸಲ್ಲಿ ಚೀಟಿ ಹಾಕಬೇಕಾ? ಹಾಗಾದರೆ ಹಿಂದೆ ಕರೆ ಮಾಡಿ ದಾಶರಥಿ ಚಿಟ್ ಫಂಡ್ಸ್ಗೆ. ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋಭವ. ದಾಶರಥಿ ಚಿಟ್ಸ್ ಪ್ರೈವೇಟ್ ಲಿಮಿಟೆಡ್ ಅರ್ಪಿಸುವ ನಿಮ್ಮ ನಮಾಮಿ ಶಂಕರ ಆಧ್ಯಾತ್ಮಿಕ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆದರದ ಸ್ವಾಗತ. ಈ ವಾರ ಭವಿಷ್ಯ 28ನೇ ತಾರೀಕು ಸೆಪ್ಟೆಂಬರ್ 2025 ಭಾನುವಾರ. ಶ್ರೀ ವಿಶ್ವಾವಸುನಾಮ ಸಂವತ್ಸರೆ ದಕ್ಷಿಣಾಯನೆ ಶರದ್ ಋತು ಅಶ್ವಯುಜ ಮಾಸೆ ಶುಕ್ಲ ಪಕ್ಷದ ಷಷ್ಠಿ ತಿಥಿ ಜ್ಯೇಷ್ಠ ನಕ್ಷತ್ರ ಆಯುಷ್ಮಾನ್ ಯೋಗ ತೈತುಲಕರಣ. ಇವತ್ತಿನ ಪಂಚಾಂಗ ಸ್ಥಿತಿ. ಇನ್ನು ಗ್ರಹಗಳ ಸ್ಥಿತಿ ನೋಡೋಣ. ಗುರು ಮಿಥುನದಲ್ಲಿ, ಶುಕ್ರ ಕೇತು ಸಿಂಹದಲ್ಲಿ, ಸೂರ್ಯ ಬುಧ ಕನ್ಯಾದಲ್ಲಿ, ಕುಜ ತುಲಾದಲ್ಲಿ, ಚಂದ್ರ ವೃಶ್ಚಿಕದಲ್ಲಿ, ರಾಹು ವಿಶೇಷವಾಗಿ ಕುಂಭದಲ್ಲಿ ಕುಳಿತಿರತಕ್ಕಂಥದ್ದು. ಶನಿ ಯಥಾ ಪ್ರಕಾರವಾಗಿ 2.5 ವರ್ಷ 2027 ಪುಣ್ಯಾತ್ಮ ಅಲ್ಲವರೆಗೂ ಕುಳಿತಿರ್ತಾನೆ. ಆಯ್ತಾ? ಸೊ ಮೀನದಲ್ಲಿ ಕುಳಿತಿದ್ದಾನೆ. ಇರ್ಲಿ, ಈ ವಾರ ಭವಿಷ್ಯಕ್ಕೂ ಮೊದಲು ಪ್ರಪಂಚದ ಅತಿ ದೊಡ್ಡ 3 ಸುಳ್ಳುಗಳ ಬಗ್ಗೆ ಹೇಳ್ತಾನೆ. ದೇವಿ ಮಾಯ, ದೇವಿ ಸತ್ಯ, ಇವುಗಳ ಈ ಒಂದು ಪರಿಭಾವೆಯಲ್ಲಿ ನಮ್ಮ ಬದುಕು ನಿಜವಾಗ್ಲೂ ಹೇಳ್ತಾನೆ ಮಕ್ಕಳೇ, ಯಾವುದು ಸರಿ ಯಾವುದು ಸತ್ಯ, ನಾವು ಯಾವುದನ್ನು ನಂಬಿಕೊಂಡು ಮುಂದಕ್ಕೆ ಹೋಗೋದು ಅನ್ನೋ ಒಂದು ಪರಿಭಾವ ಎಲ್ಲೋ ಸಂಕಟಕ್ಕೆ ಈಡು ಮಾಡ್ತಕ್ಕಂಥದ್ದು ಮಾಡುತ್ತೆ. ಏನೋ ಸಂಕಟ ಏನಂತು ನೋಡಿ. ಪ್ರಪಂಚದ ಅತಿ ದೊಡ್ಡ 3 ಸುಳ್ಳುಗಳು, ಕಟು ಸತ್ಯ. ಇದು ಬರೆದಿಟ್ಕೊಳ್ಳಿ. ಈ ದೇವಿ ನವರಾತ್ರಿಯ ಸಂದರ್ಭ ನಿಮ್ಗೆ ಇದು ತುಂಬಾ ಉಪಯೋಗಕ್ಕೆ ಬರುತ್ತೆ. ಮೊದಲನೇ ಸುಳ್ಳು ಏನ್ ಗೊತ್ತಾ? ವ್ಯಕ್ತಿಯ ಮನಸ್ಸನ್ನ ನೋಡಿ ಅಂಧವನ್ನಲ್ಲ. ಖಂಡಿತ ಇಲ್ಲ. ವ್ಯಕ್ತಿಯ ಅಂಧವನ್ನು ನೋಡಬೇಡಿ, ಮನಸ್ಸನ್ನ ನೋಡಿ. ಯಾರಾದ್ರೂ ಮನಸ್ಸನ್ನು ನೋಡಿ ಬದುಕು? ಖಂಡಿತ ಇಲ್ಲ ಮಕ್ಕಳೇ, ಅಪರೂಪ. ಯಾರೋ ಲಕ್ಷಕ್ಕೊಬ್ಬರು ಆ ಥರ ಮನಸ್ಸನ್ನ ನೋಡಿ ಗೌರವಿಸ್ತಕ್ಕಂಥದ್ದು. ನೋಡಿ, ಈಗ ಪ್ರೀತಿ ಪ್ರೇಮ ಅಂತಾರಲ್ವಾ, ಎಲ್ಲೋ ಭಿಕ್ಷುಕನನ್ನು ಯಾರಾದ್ರೂ ಪ್ರೀತಿಸ್ತಾರ ಹೇಳಿ? ಕಾರಲ್ಲಿ ಹೋಗೋ ಮನುಷ್ಯ. ನನ್ನ ಗುರುಗಳು ಮಕ್ಕಳೇ, ನನಗೆ ಈಗಲೂ ನೆನಪಿದೆ. ಅವರು ಒಟ್ಟು ಸುಮಾರು ಅವ್ರ ಮನೇಲಿ ಒಂದು 18-19 ಜನ, ಚಿಕ್ಕಪ್ಪ ದೊಡ್ಡಪ್ಪ ಅಜ್ಜ ತಾತ, ತುಂಬಾ ಜವಾಬ್ದಾರಿ, ಪರಿಪೂರ್ಣ ವೈದಿಕ ಕುಟುಂಬ, ಶುದ್ಧ ವೈದಿಕರು. ಅಯ್ಯೋ, ಎದ್ರೆ ಪೂಜೆ ನಿಂತ್ರೆ ಪೂಜೆ, ಮನೆಯಲ್ಲಿ ಲಲಿತಾ ಸಹಸ್ರನಾಮ ವಿಷ್ಣು ಸಹಸ್ರನಾಮ ಇದೆಲ್ಲ. ಒಂದು ಕಾಕತಾಳೀಯವಾಗಿ ಅವರು ಒಂದು ತುಂಬಾ ದೊಡ್ಡದಾದಂಥ ಒಂದು ಸಂಸ್ಥೆಯಲ್ಲಿ ಕೆಲಸ. ನಾನು ಬ್ಯಾಂಕಿಂಗ್ ಸೆಕ್ಟರೇ, ಅವರು ಬ್ಯಾಂಕಿಂಗ್ ಸೆಕ್ಟರೇ. ನೋಡಿ, ಗುರು ಬಂದು ಯಾರಿಗೆ ಚೆನ್ನಾಗಿರುತ್ತೋ ಬ್ಯಾಂಕಿಂಗ್, ಫೈನಾನ್ಸ್, ಇನ್ಶೂರೆನ್ಸ್, ವೈದಿಕ, ಪೂಜೆ, ಹೋಮ, ಎಜುಕೇಶನಲ್ ಸೊಸೈಟಿ, ಇವುಗಳೆಲ್ಲದರ ಜೊತೆ ಸಂಬಂಧ ಇರುತ್ತೆ. ನನಗೆ ಎಜುಕೇಶನಲ್ ಸೊಸೈಟಿ ಜೊತೆ ಸಂಬಂಧ ಇದೆ, ಬ್ಯಾಂಕಿಂಗ್ ವ್ಯವಸ್ಥೆಗಳ ಜೊತೆ ಸಂಬಂಧ ಇದೆ, ಈ ಒಂದು ಮಹಾವಿದ್ಯೆಯ ಜೊತೆಯೂ ನಿಮ್ಮ ಜೊತೆ ಸಂಬಂಧದಲ್ಲಿದ್ದೇನೆ. ಆ ಗುರುಗಳು ಏನೋ ಒಂದು ಆಕಸ್ಮಿಕ ಪಯಣದಲ್ಲಿ ಅವರಿಗೊಂದು ಪರಿಚಯ ಆಗುತ್ತೆ. ಎಲ್ಲೋ ಒಂದು ಗೆಳೆತನ, ಮುಗ್ಧ ಗೆಳೆತನ. ನಾನು ಅವರ ಜಾತಕವನ್ನ ನೋಡಿಬಿಟ್ಟು, ಗುರುಗಳೇ, ನಿಮ್ಮ ಜೀವನದಲ್ಲಿ ಪ್ರೀತಿ ಅನ್ನೋದೊಂದು ಬಹುದೊಡ್ಡ ಮರೀಚಿಕೆ ಆಗುತ್ತೆ. ನಿಮ್ಮಿಂದ ಎಲ್ರಿಗೂ ಪ್ರೀತಿ ಸಿಗುತ್ತೆ. ಗುರುವಾಗಿ ನೀವೆಲ್ಲರೂ ಪ್ರೀತಿಸ್ತೀರಿ. ಆಸ್ ಎ ಟೀಚರ್, ಆಸ್ ಎ ಪ್ರೊಫೆಸರ್. ಈಸ್ ಎ ಪ್ರೊಫೆಸರ್. ಇವತ್ತು ಅವರು US ಅಲ್ಲಿದ್ದಾರೆ. ಇಟ್ಸ್ ವೆರಿ ಬಿಗ್ ಮ್ಯಾಥಮೆಟಿಷಿಯನ್. an enigma of walking enclosed psychophilia, of so many things. ಅವ್ರ ಜೊತೆ ನಾನು ತುಂಬ ಕಲ್ತಿದ್ದೇನೆ, ತಿಳ್ಕೊಂಡಿದ್ದೆ.
ನನ್ನ ಜ್ಯೋತಿಷ್ಯ ಹೇಳ್ತಿದೆ ನಿಮ್ ಪ್ರೀತಿ ವಿಚಾರದಲ್ಲಿ ನೋವಾಗುತ್ತೆ ಅಂತ. ಎಲ್ಲೋ ಪ್ರೀತಿ, ಮನೇಲಿ ಇಷ್ಟು ಜವಾಬ್ದಾರಿಗಳಲ್ಲಿ ಅಂತ ನೋಡಿದ್ರೆ ಅಲ್ಲೊಂದು ಮೂಕ ಪ್ರೇಮ, ಮೂಕ ವೇದನೆ, ತೀರಾ ಬಡತನ. ಹುಡುಗಿ ಸ್ಥಿತಿವಂತಳು, ಚೆನ್ನಾಗಿದ್ರು. ಒಂದು 3 ವರ್ಷ ಆ ಪಯಣದಲ್ಲಿ ಒಂದು 3 ಬಾರಿ ಜೊತೆಲಿ ಅವ್ರು ಭೇಟಿ ಆಗಿದ್ರೆ ಹೆಚ್ಚು, ಒಂದು ಪುಟ್ಟು ಕಾಫಿ ಕುಡಿದಿದ್ರೆ ಹೆಚ್ಚು. ಆಕೆಗೆ ಈತನ ಸ್ಥಿತಿ ಅರ್ಥ ಆಗ್ಬಿಡ್ತು. ಇರೋದು 2 ಜೊತೆ ಬಟ್ಟೆ, 1 ಜೊತೆ ಚಪ್ಪಲಿ, 1 ಜೊತೆ ಶೂ, ಕೈಯಲ್ಲಿ ಒಂದು 5,000 ಸಂಬಳ. ಆಕೆಗೆ ಆಲ್ರೆಡಿ ಒಂದು 21,000 ಸಂಬಳದ ಒಂದು ಸಂಸ್ಥೆಯಲ್ಲಿ ಒಳ್ಳೆ ಇದು ಸುಮಾರು ಒಂದು 94-95 ಆಸುಪಾಸು. ತುಂಬಾ ಚಿಕ್ಕ ಹುಡುಗ. ಈ ವಾಸ್ ಆವತ್ತಿಗೆ ಅವ್ರಿಗೊಂದು 30 ವರ್ಷ, 28, ಮನೇಲಿ ಜವಾಬ್ದಾರಿಗಳ ಸಂಕೋಲೆ. ಶುದ್ಧ ವೈದಿಕರು ಇವರು. ನಾವ್ ಹೆಂಗ್ ಹೇಳ್ತೀವಿ, ಪುಲ್ಚಾರು ಅಂತ ಹೇಳ್ತೀವಲ್ಲ, ಆ ರೀತಿ. ಏನೂ ಗೊತ್ತಿಲ್ಲ. ಮನೆ, ಅಮ್ಮ, ಕೆಲಸ, ಪ್ರಸಾದ, ಓದ್ಕೊಳ್ಳೋದಷ್ಟೇ. ಚಾರ್ಟರ್ಡ್ ಅಕೌಂಟೆನ್ಸಿ ಮಾಡ್ತಾ ಇದ್ರು. ಒಂದ್ 3 ಸಲ ಫೇಲ್ ಆಗಿದ್ರು ಬಿಡದೆ. ನಂಬಿದ್ರೆ ನಂಬಿ ಆಕೆಗೆ ಒಂದು ಒಳ್ಳೆ ಸಂಬಂಧ ಬರುತ್ತೆ, ಹೇಳದೆ ಮದುವೆ. ಶಿ ಅಂಡರ್ಸ್ಟುಡ್. ಮನಸ್ಸನ್ನು ನೋಡಿ ಅಂದವನ್ನಲ್ಲ. ಆಕೆ ನೋಡಿದ ನಮ್ಮ ಗುರುಗಳ ದುಡ್ಡಿನ ಅಂದ. ಇವತ್ತು ಈಸ್ ಮಲ್ಟಿ-ಬಿಲಿಯನೇರ್, ಅದು ಬೇರೆ ಮಾತು. ಅದು ಎಷ್ಟು ಕೊರಗಿದ್ರೋ ಇವತ್ತಿಗೂ ನಾನೇನಾದ್ರೂ ಅವ್ರ ಪರಿಚಯ, ಏನಾದ್ರೂ ಫೋನು ಅದು ಇದು ಅಂತ ಇರುತ್ತೆ. ನೀನು ಹೇಳ್ದಾಗೆ ನಡೆದಿದೆ ಕಣೋ ಚೈತನ್ಯ ಅಂತ ಹೇಳ್ತಿರ್ತಾರೆ. ಅವ್ರು ಮಾತ್ರ ನನ್ನ ಹೆಸರಿಂದ ಕರೆಯೋದು. ಬಿಕಾಸ್ ಐ ಲರ್ನ್ ಲಾಟ್ ಆಫ್ ಮ್ಯಾಥಮೆಟಿಕಲ್ ಪಜಲ್ಸ್, ಸ್ಟಾಕ್ ಮಾರ್ಕೆಟ್, ಇನ್ವೆಸ್ಟ್ಮೆಂಟ್, ರಿಸರ್ಚ್, ಇದೆಲ್ಲ ಫೈನಾನ್ಷಿಯಲ್ ಸೆಕ್ಟರ್ ಅಲ್ಲಿ. ಆ ಪುಣ್ಯಾತ್ಮನ ಹತ್ರ ತುಂಬಾ ಕಲ್ತಿರ್ತಕ್ಕಂಥದ್ದು. ಶಿ ಲೆಫ್ಟ್ ಹಿಮ್ ಆನ್ ದ ವೇ. ನಾನು ಅದನ್ನ ಮೊದಲೇ ಹೇಳಿದ್ದೆ, ನನ್ನ ಜ್ಯೋತಿಷ್ಯ ಹೇಳುತ್ತೆ ಶಿ ವಿಲ್ ಲೀವ್ ಯು ಅಂತ. ಆಕೆ ಶುದ್ಧ ನಾನ್ ವೆಜಿಟೇರಿಯನ್, ಶುದ್ಧ ಡ್ರಿಂಕ್ಸು, ಪಾರ್ಟಿ ಎಲ್ಲ. ಆಂಗ್ಲೋ ಇಂಡಿಯನ್ ಫ್ಯಾಮಿಲಿ. ಹೇಳಿದೆ ಎಲ್ಲಿಗೆ ಇದು ಹೊಂದುತ್ತೆ, ಇದು ಇಲ್ಲ ಕಣೋ, ನಾನು ಅಡ್ಜಸ್ಟ್ ಮಾಡ್ಕೋತೀನಿ, ಪರಿವರ್ತನೆ ಮಾಡ್ಕೋತೀನಿ ಆಕೆಯಲ್ಲಿ ಅಂತ. ಖಂಡಿತ ಆಕೆ ಶಿ ವಾಸ್ ಅ ವೆರಿ ಪ್ರಾಕ್ಟಿಕಲ್ ಹೆಣ್ಮಗು. ನಾನು ಹೇಳಿದ್ದೆ ಜಾತಕ ಆ ಡೇಟು ನಂಬರ್ ಇಟ್ಟಿದ ತಕ್ಷಣವೇ ಆಗ್ಲೇ ಹೇಳಿದ್ದೆ 95-96 ಆಸುಪಾಸು. ಗುರುಗಳೇ, ದೊಡ್ಡ ಒಂದು ನೋವು ತಿಂದು ಬಿಡ್ತೀರಿ, ನನ್ನ ಮಾತು ಕೇಳಿ. ಇದು ನಮ್ಮ ಮನೆತನಗಳಿಗೆ ಒಂದಲ್ಲ. ನೀವು ಆಕೆ ಪಾರ್ಟಿ ಮಾಡ್ತಿದ್ರೆ ಟೀ ಕುಡಿತಾ ಕೂತ್ಕೋತೀರಾ? ಇಲ್ಲ, ನೀವು ಟೀ ಕುಡಿತಿರ್ಬೇಕಾದ್ರೆ ಆಕೆ ಪಾರ್ಟಿ ಫುಲ್ ಬಿಂದಾಸ್ ಫ್ಯಾಮಿಲಿ. ಅದು ತಾಯಿ ಅದೆಷ್ಟು ಅಳೋರು ನನ್ನ ಹತ್ರ. ಇದೇನೋ ಇವನಿಗೆ ಇಂಥ ಹುಚ್ಚು, ಇಷ್ಟು ಮೂಕ ಪ್ರೇಮ ಇಟ್ಕೊಂಡು ಕೊರಗ್ತಾನೆ ಅಂತ ಹೇಳ್ಬಿಟ್ಟು. ನೀವು ನಂಬಲ್ಲ, 42ನೇ ವಯಸ್ಸಿನಲ್ಲಿ ಮದುವೆ ಆಗ್ತಾರೆ. ಹೇಳಿದೆ ಅದೆಲ್ಲ ಬಿಡಿಮ, ನಿಮ್ಮ ಮಗ ಮದುವೆ ಆಗ್ತಾನೆ, ತುಂಬು ಸಂಸಾರ, 3 ಮಕ್ಕಳಾಗುತ್ತೆ, 1 ಹೋಗಿ 2 ಉಳಿಯುತ್ತೆ ಅಂದ್ರೆ 1 ಹೋಗಿ 2 ಮಕ್ಕಳಿದೆ ಇವತ್ತಿಗೂ. ಈ ಲೋಕದ ಅತಿ ದೊಡ್ಡ ಕಟು ಸತ್ಯ ಹೇಳ್ತಾನೆ ಮಕ್ಕಳು, ನಾನು ಆಗ್ಲಿಂದಲೂ ನೋಡಿದ್ದೇನೆ. ಈ ಲೋಕ ನೋಡುವುದು ಸುಳ್ಳಿದು. ಬರೆದಿಟ್ಕೊಳ್ಳಿ, ಪ್ರಪಂಚದ ಅತಿ ದೊಡ್ಡ 3 ಸುಳ್ಳುಗಳಲ್ಲಿ ಮೊದಲನೇ ಸುಳ್ಳು, ವ್ಯಕ್ತಿಯ ಮನಸ್ಸನ್ನು ನೋಡಿ ಅಂದವನ್ನೆಲ್ಲ. ಖಂಡಿತ ಇಲ್ಲ, ಎಲ್ಲರೂ ನೋಡೋದು ಅಂದಾನೆ. ಆಮೇಲೆ ತಮಾಷೆ ಗೊತ್ತಾ, ತುಂಬಾ ಅಂದವಾಗಿರೋರೇ ಸಕ್ಸಸ್ಫುಲ್ ಪೀಪಲ್. ವೆರಿ ರೇರ್. ಕ್ಲಾಸಲ್ಲಿ ಫಸ್ಟ್ ಬರ್ತಾರೆ ನೋಡಿ, ಅಂದವಾಗಿರ್ತಾರೆ. ಅಲ್ಲಿ ಏನು ಜನ್ಮತ ಅದೊಂದು ವೈಬ್ರೇಷನ್ ಕೊಟ್ಬಿಟ್ಟಿರ್ತಾರೆ ದೇರ್ ಸಕ್ಸಸ್ಗೆ. ನಾನು ನೋಡಿದ್ದೇನೆ. ಅಂದವಾಗಿರ್ತಾರೆ. ವಿರಾಟ್ ಕೊಹ್ಲಿ ಅಂದವಾಗಿಲ್ವಾ? ತೆಂಡೂಲ್ಕರ್ ಅಂದವಾಗಿಲ್ವಾ? PV ಸಿಂಧು ಅಂದವಾಗಿಲ್ವಾ? ಸೈನಾ ನೆಹ್ವಾಲ್ ಅಂದವಾಗಿಲ್ವಾ? ಸಾನಿಯಾ ಮಿರ್ಜಾ ಅಂದವಾಗಿಲ್ವಾ? ಯೋಚನೆ ಮಾಡಿ ನೋಡಿ. ಸೌರವ್ ಗಂಗೂಲಿ ಅಂದವಾಗಿಲ್ವಾ? MS ಧೋನಿ ಅಂದವಾಗಿಲ್ವಾ? ಅಬ್ದುಲ್ ಕಲಾಂಜಿ ಅಂದವಾಗಿಲ್ವಾ? ಶಂಕರಾಚಾರ್ಯರು ಅಂದವಾಗಿಲ್ವಾ? ಅಂದವಾಗಿರುವವರಿಗೆ ದೈವದತ್ತವಾದಂಥ ಒಂದು ವರವು ಅದ್ರ ಜೊತೆಲಿ ಬಂದಿರುತ್ತೆ ಮಕ್ಕಳೇ. ಆದ್ರೆ ಈ ಲೋಕ ಬೇರೆ ಬೇರೆ ಅಂದಗಳನ್ನೆಲ್ಲ ನೋಡುತ್ತೆ. ಅಂದವಾಗಿಲ್ಲ ಅಂದ್ರೆ ನೋಡೋದಿಲ್ಲ, ಏನಕ್ಕೂ ಇಲ್ಲ. ಯಾರು ಭಿಕ್ಷುಕರನ್ನ ಪ್ರೀತಿಸೋದೇ ಇಲ್ಲ ಮಕ್ಕಳೇ. ನೋಡಿ, 2ನೇದು ಅತಿ ದೊಡ್ಡ ಸುಳ್ಳು, ಮನುಷ್ಯನ ಮನಸ್ಸು ಒಳ್ಳೆಯದಿದ್ದರೆ ಸಾಕು, ದುಡ್ಡಲ್ಲಿ ಏನಿದೆ? ಭಿಕ್ಷುಕನಲ್ಲಿ ಮನುಷ್ಯಲ್ವಾ? ಅವನು ಒಳ್ಳೆಯವನಲ್ವಾ? ಪಾಪ ಅವ್ನಿಗೆ ಯಾರಿದ್ದಾರೆ? ಮರ್ಯಾದೆನೆ ಕೊಡಲ್ಲ ಅವನಿಗೆ. ನಿಮ್ಮ ಹತ್ರ ದುಡ್ಡಿಲ್ಲ ಅಂದ್ರೆ ಯಾರೂ ಮರ್ಯಾದೆ ಕೊಡಲ್ಲ. ಪ್ರಪಂಚದ 2ನೇ ಅತಿ ದೊಡ್ಡ ಸುಳ್ಳು, ಮನುಷ್ಯನ ಮನಸ್ಸು ಒಳ್ಳೇದಿರ್ಬೇಕು. ತುಂಬಾ ಒಳ್ಳೆಯವನು ಕಾಣ. ಇಲ್ಲವೇ ಇಲ್ಲ. ನನಗೆ ಈಗಲೂ ನೆನಪಿದೆ, ನಮ್ಮ ಸ್ನೇಹಿತ ಸುರೇಂದ್ರ ಅಂತ.
ಅವನನ್ನ ಯಾರು ಫಂಕ್ಷನ್ಸ್ಗೆ ಕರೆಯೋಲ್ಲ. ನೀವು ನಂಬಲ್ಲ, ಇದೇ ರವಿಶಂಕರ ಒಂದು ಕಾಲಘಟ್ಟಕ್ಕೆ ಎಲ್ಲೋ ಇದ್ದಾಗ ಕರಿತಾನೆ ಇಲ್ಲ, ಇವತ್ತು ಎಲ್ಲೂ ಕರೆಯೋದೆ. ನಾನು ಹೋಗೋಕೆ ಸಂಕೋಚ ಪಡ್ತೇನೆ, ನೀವು ನಂಬ್ತೀರಾ? ತುಂಬಾ ಸಂಕಟ ಪಡ್ತಾನೆ. ಅವತ್ತೇನೂ ಇರ್ಲಿಲ್ಲ, ಏನೋ ಕರೆಯೋದು. ಹೌದು, ನಿಜವೇ. ಅವತ್ತು ಹೋದ್ರೆ ಒಂದ್ ಮದುವೆ, ಒಂದ್ ಗೃಹ ಪ್ರವೇಶ, ಒಂದ್ ನಾಮಕರಣ ಅಂತ ಹೋದ್ರೆ ಮುಯಿಗೆ ದುಡ್ಡು ಹಾಕ್ಬೇಕಿತ್ತು. ನಮ್ಮಗಳಲ್ಲಿ ಅದೊಂದು ಪದ್ಧತಿ, ಬರಿಗೈಲಿ ಹೋಗ್ಬಾರ್ದು. ಗುರುಗಳ ಬಳಿ ಯಾವ್ದಾದ್ರು ಒಂದು ಫಂಕ್ಷನ್ಗೆ ಹೋದ್ರೆ, ಈಗೇನು ದೊಡ್ಡ ಮನ್ಸವ್ರಪ್ಪ, ನೀವು ಬಂದು ಹರಿಸಿದ್ರೆ ಸಾಕು ಅಂತ ಹೇಳ್ತಾರೆ, ರೈಟ್? ಮೊನ್ನೆ ಕೂಡ ನನ್ನ ಸ್ನೇಹಿತ ಸತೀಶನ ಮಗನ ಮದ್ವೆಗೆ ಹೋಗಿದ್ದೆ. ಪುಣ್ಯಾತ್ಮ, ಗ್ರೀಕ್ ವೀರ ಅವನು, ಹುಡುಗ ಅವನ ಇವನ ಅನ್ನಿಸ್ಬಿಡ್ತದೋ, ಏನೋ ಇದು ಹಿಂದಿ ಹೀರೋ ತರ ಇದೆಯಲ್ಲೋ, ಇಷ್ಟು ಚೇಂಜ್ ಏನೋ ಇದು ಅಂತ ನನ್ನ ಸ್ಕೂಲ್ ಮೇಟ್ ಆಫ್ಟರ್ ಲಾಂಗ್ ಟೈಮ್. ಅಮೇಝಿಂಗ್ ಪರ್ಸನ್, ತುಂಬಾ ಹೃದಯವಂತ ಮನುಷ್ಯ. ಇಲ್ಲಿಂದ ಮಾತಾಡ್ತಾನೆ, ಇಲ್ಲಿಂದ ಮಾತಾಡೋಕೆ ಬರಲ್ಲ, ದಡ್ಡ, ಬೈತಿರ್ತಾನೆ. ಮಗನ ಮದುವೆ, ನೋಡ್ಬೇಕಿತ್ತು, ಅಲ್ಲಿ ಕರ್ದಿರೋದು ಬಂದಿರೋರು ಎಲ್ಲ ಮಾತಾಡಿಸ್ತಿದ್ರೆ ಅವನಿಗೊಂದು ಗರ್ವ. ನಿಜವೇ, ಸ್ನೇಹಿತ ಆಗಿದ್ದಕ್ಕೆ ಹೋಗಿದ್ದೆ, ವೆರಿ ರೇರ್ ನಾನು ಹೋಗೋದೇ ಇಲ್ಲ. ಯಾಕಂದ್ರೆ ನನಗೆ ಗೊತ್ತಿದೆ, ಅವನು ಕೂಡ ನೀನ್ ಬಂದ್ರೆ ಸಾಕಪ್ಪ, ನೀನೇನು ತರಬೇಡಪ್ಪ ನೀನು ಅನ್ನತಕ್ಕಂಥ ಭಾವಾರ್ಥವನ್ನ ತಿಳಿಸ್ಕೊಟ್ಟಿದ್ದ. ನೀನ್ ಬಂದ್ರೆ ಸಾಕು, ನಮ್ಗೇನು ಬೇಡ. ಅದು ಈಗ ಬದಲಾಗಿದೆ. ಮೊದಲೆಲ್ಲ ಇಲ್ಲ, ನಾವೆಲ್ಲಾದ್ರೂ ಫಂಕ್ಷನ್ಸ್ಗೆ ಹೋದ್ರೆ ಏನಾದ್ರು ತಗೊಂಡು ಹೋಗ್ಬೇಕಿತ್ತು. ಅದೊಂಥರ ಮರ್ಯಾದೆ ಪ್ರಶ್ನೆ. ಹೋಗ್ಲಿಲ್ಲ ಅಂದ್ರೆ ಅದ್ ಹೆಂಗ್ರಿ ಊಟ ತಿನ್ನೋದು? ಮದುವೆ ಊಟ ನಮ್ಗೆ ಇಳಿತಿರ್ಲಿಲ್ಲ. ಅಮ್ಮ ಗದ್ರವ್ರು ಸಣ್ಣದಾಗಿ, ಒಳ್ಳೆ ಬಟ್ಟೆ ಇಲ್ಲ, ಕೈಯಲ್ಲೊಂದು ಉಂಗುರ ನೋಡ್ತಾರೆ, ಬ್ರೇಸ್ಲೆಟ್ ನೋಡ್ತಾರೆ. ಇವತ್ತು ನೋಡಿ ನಿಮ್ಗೊಂದು ವಿಶೇಷವಾಗಿರ್ತಕ್ಕಂಥ ಒಂದು ಬ್ರೇಸ್ಲೆಟ್ ಇದನ್ನ ತಗೋ ಬಂದಿದ್ದೇನೆ, ಅದರ ಬಗ್ಗೆ ಇಲ್ಲಿ ನೋಡಿ, ನೀವು ನೋಡ್ತಿರ್ತೀರಿ. ಇದು ಗುರುಗಳೇ ಕರುಂಗಾಲಿ ಮಾಲೆ ಅಂತಿದ್ರಲ್ಲ, ಇಲ್ಲಿದೆ. ಸೊ ಅದಕ್ಕೆ ನಾನು ಒಂದು ಸರ್ಪ್ರೈಸ್ ಕೊಡ್ತೇನೆ ವೆರಿ ಶಾರ್ಟ್ಲಿ. ಒಂದು ಅದ್ಭುತವಾದಂಥ ಸಂಸ್ಥೆ ಜೊತೆ ಕೈ ಜೋಡಿಸ್ತಿದ್ದೇವೆ. ಕೆಲವೊಂದು ಪೂಜೆಗಳು, ವಸ್ತುಗಳು, ಯಂತ್ರಗಳು, ಪೂಜಾ ಸಾಮಗ್ರಿಗಳು. ತುಂಬಾ ಭಯ ನನಗೆ ಎಲ್ಲಾದ್ರೂ ತಪ್ಪಾದಂಥ ಮಾಹಿತಿ ಕೊಟ್ಬಿಟ್ರೆ ಅಂತ. ಬೇಕು ಅನ್ನೋರು ಕೈಗೆ ಹಾಕೋಬೇಕು, ಇಲ್ಲ ಕುತ್ತಿಗೆಯಲ್ಲಿ ಹಾಕೋಬೇಕು ಅನ್ನತಕ್ಕಂಥವ್ರು. ಸುಬ್ರಹ್ಮಣ್ಯರಿಗೆ ಸಂಬಂಧಿಸಿದಂತ ಒಂದು ಆಕರ್ಷಣೆ ಇದರಲ್ಲಿದೆ, ನೆಗೆಟಿವ್ಸ್ ಅನ್ನ ದೂರ ತೆಗಿಲಿಕ್ಕೆ. ಅದನ್ನ ನಾಳಿದ್ದಿನ ಸಂಚಿಕೆಯಲ್ಲಿ ಹೇಳ್ತೇನೆ, ಇಲ್ಲಿ ತೋರಿಸ್ತಿದ್ದೇನೆ. ಹಾಗೆಲ್ಲ ಹೋದ್ರೆ ಹಂಗ್ ನೋಡೋರು ಕಾಲೊಂದು ಚಪ್ಪಲಿ ಸಮೇತ. ಇವಾಗ ಹೆಂಗ್ ಹೋದ್ರು ನಮ್ಮ ರವಿಶಂಕರ ಅಂತಾರೆ, ನೀವು ನಂಬ್ತೀರಾ? ಕರಿತಾ ಇರ್ಲಿಲ್ಲ, ಅವನಿಗೆಲ್ಲೋ ಅಂತ. ಇವತ್ತೆಲ್ಲರಿಗೂ ಬೇಕು. ಅವತ್ತು ಅದೇ ರವಿಶಂಕರ ಇನ್ನಷ್ಟು ಮುಗ್ಧನಾಗಿದ್ದೆ. ನಿಜವಾಗ್ಲೂ ಹೇಳ್ತಾನೆ, ಇವುಗಳ ಲೆಕ್ಕಾಚಾರಗಳು ಗೊತ್ತಿಲ್ಲ, ಇಂಥ ಏಟುಗಳು ಗೊತ್ತಿಲ್ಲ. ಬೆಳೆದ ಮೇಲೆ ಬೀಳೋ ಏಟುಗಳಿದ್ದಾವಲ್ವಾ, ಗಾಯಗಳಿದ್ದಾವಲ್ಲ, ಅದು ಬೇರೆಯೇ. ಏನೂ ಇಲ್ದಿದ್ದ ಗಾಯಗಳು ಅದೊಂಥರ. ಆದರೆ ಬೆಳೆದ ಮೇಲೆ ಬಳಸ್ಕೊಳ್ಳೋ, ದುರ್ಬಳಕೆ ಮಾಡ್ಕೊಂಡು ಕೊಡೋ ಪೆಟ್ಟುಗಳಿದ್ದಾವಲ್ವಾ, ಅಯ್ಯೋ ಯಾರ ಹತ್ರಕ್ಕೆ ಹೋಗ್ಲಿಕ್ಕೂ ನೋವಾಗುತ್ತೆ, ಇನ್ನೂ ಮನಸ್ಸು ಕಲ್ಲಾಗುತ್ತೆ. ಈ ಎರಡನೇ ಅತಿ ದೊಡ್ಡ ಸುಳ್ಳು. ಮನುಷ್ಯನ ಮನಸ್ಸನ್ನ ನೋಡಿ ಕರೆಯೋಲ್ಲ ಮಕ್ಕಳೇ. ಅಕ್ಕಪಕ್ಕ ಇರೋರ್ನ ಕರೆದು, ಸಾಮಾನ್ಯರನ್ನ ಕರೆದು ಊಟ ಹಾಕ್ತಾರಾ, ಬಟ್ಟೆ ಹಾಕ್ತಾರಾ? ನೀವು ನೋಡಿ, ಯಾರಾದ್ರೂ ದೊಡ್ಡ ದೊಡ್ಡ ಮನೆಗಳಲ್ಲಿ ಫಂಕ್ಷನ್ ಮಾಡ್ತಾರಲ್ವಾ, ಎಲ್ಲ ನಾನೊಬ್ಬ ದೊಡ್ಡ ವ್ಯಕ್ತಿಗಳ ಫಂಕ್ಷನ್ ನೋಡಿದ್ದಾನೆ. 3 ದಿನ ಫಂಕ್ಷನ್ ಇಡ್ತಾರೆ ಮಕ್ಕಳೇ. ಬಂಧುಗಳಿಗೋಸ್ಕರ ಒಂದು, ಸಾಮಾನ್ಯರಿಗೋಸ್ಕರ ಒಂದು, ಸೆಲೆಬ್ರಿಟೀಸ್ಗೋಸ್ಕರನೇ ಒಂದಿನ. ನಾವ್ ಯಾರು ಹೋಗುವಾಗೇ ಇಲ್ಲ, ಬರೀ ಸೆಲೆಬ್ರಿಟೀಸು ಅಂತ ಫಂಕ್ಷನ್ಸ್ ನಾನು ಹೋಗೋದೇ ಇಲ್ಲ. ಅಯ್ಯೋ ನೀವು ಬೇಡ್ರಪ್ಪ, ನಮ್ಮ ಪಾಡಿಗೆ ನಮ್ಮನ್ನು ಬಿಟ್ಬಿಡಿ. ಯಾಕಂದ್ರೆ ಅವರು ಮನಸ್ಸು ನೋಡ್ತಿಲ್ಲ. ನಿಮ್ ಸೆಲೆಬ್ರಿಟಿ, ನಿಮ್ಮ ಹೆಸರು, ನಿಮ್ ದುಡ್ಡು, ನಿಮ್ ವ್ಯಕ್ತಿತ್ವ, ನೀವ್ ಯಾರು, ಇದಕ್ಕೆ ಬರೋದು ಮಕ್ಕಳೇ ಕರೆಯೋದು. ನೋಡೋಣ, ಸಾಮಾನ್ಯರನ್ನ ಕರೆದು ಬಿಡ್ಲಿ ಅವರು. ಮುಖೇಶ್ ಅಂಬಾನಿ ನಿಮ್ಮನ್ನು ಕರೆದಿದ್ರಾ? ಅವ್ರಿಗಿದ್ದ ದುಡ್ಡಲ್ಲಿ ಎಷ್ಟು ಲಕ್ಷ ಜನಕ್ಕೆ ಊಟ ಆಗ್ಬೋದಿತ್ತು ಗೊತ್ತಾ? ಅವ್ರ ಎಂಪ್ಲಾಯೀಸ್ಗೆ ಕರೆದು ಊಟ, ಎಂಪ್ಲಾಯೀಸ್ಗೆಲ್ಲ ಬನ್ನಿ ಆಶೀರ್ವಾದ ಮಾಡಿ ಅಂತ ಮೊದಲು ಅವ್ರಿಗೆ ಕೊಡ್ಬೇಕು. ನಮ್ಮ ದೊರೆ ಮಾಡ್ತಾರ್ರಿ, ನಮ್ಮ ದೊರೆ, ನಮ್ಮ ದೇಶದ ದೊರೆ ಸಾಮಾನ್ಯರಲ್ಲಿ ಬೆರೆತು ಅಂತ ಸೇವೆ ಮಾಡ್ತಾರೆ. ಅವ್ರ ಮನ್ಸನ್ನು ಹುಡುಕಿರತಕ್ಕಂಥ ವ್ಯಕ್ತಿತ್ವ. ಗರ್ವ ಅನ್ಸುತ್ತೆ ರೀ ನಮ್ಮ ದೇಶದ ದೊರೆ ಬಗ್ಗೆ ನೆನ್ಸ್ಕೊಳ್ಳಿಕ್ಕೆ. ಬೆರೆಯಲ್ಲ. ಇವತ್ತಿಗೂ ಒಂದು ದೊರೆ ಮಟ್ಟದ ವ್ಯಕ್ತಿಯ ಬಗ್ಗೆ ಹೋದ್ರೆ, ಮನೆಗೆ ಹೋದ್ರೆ, ಒಬ್ಬ ವ್ಯಕ್ತಿ ಇವತ್ತು ಆಗಿದೆ ಒಂದು ದೊಡ್ಡ ಸ್ಥಾನ. ಮನೆಗೆ ಹೋಗಿದ್ರೆ ಒಂದು ನಾಯಿಗೆ ಬಿಸ್ಕೆಟ್ ಇಟ್ಟಿದ್ರೆ ಅದನ್ನ ತಿನ್ನು ಅಂತ ಹೇಳಿದ್ರು. ಆ ರೀತಿ ಆ ನಾಯಿ ಹತ್ರ ಅಷ್ಟು ಚೆನ್ನಾಗಿ ಮಾತಾಡ್ತಿದ್ರೆ ನನ್ನ ಹತ್ರ ಮಾತಾಡೋಕೆ ಅವ್ರಿಗೆ ಸಮಯ ಇಲ್ಲ ಅಂತ ಹೇಳ್ತಾರೆ.
ಈ ಲೋಕ ಎರಡನೇ ಅತಿ ದೊಡ್ಡ ಸುಳ್ಳನ್ನ ನಂಬಿಸ್ತದೆ. ಏನ್ ಗೊತ್ತಾ? ಮನುಷ್ಯನ್ ಮನಸ್ಸು ನೋಡಪ್ಪ, ಅದೆಲ್ಲ ಇಲ್ಲ ಮಕ್ಕಳೇ, ಇಲ್ಲ ಇಲ್ಲ, ಬರೆದಿಟ್ಕೊಳ್ಳಿ ಇದನ್ನ. ಮನಸ್ಸನ್ನು ಪಕ್ಕಕ್ಕಿಡಾಕಿ ಮನುಷ್ಯನನ್ನೇ ನೋಡೋದು, ಅವನ ಕಾರು, ಅವನ ಸ್ಟೇಟಸ್, ಅವನ ಹೆಸರು, ಅವನ ಬ್ರ್ಯಾಂಡು ಇದೇ ಇರೋದು. ಇನ್ನು ಮೂರನೆಯ ಅತಿ ದೊಡ್ಡ ಸುಳ್ಳು ಬರೆದಿಟ್ಕೊಳ್ಳಿ. ಈ ನವರಾತ್ರಿಗೆ ಹೇಳ್ತಿದ್ದಾನೆ, ಯಾವತ್ತಿದ್ರೂ ಸತ್ಯವೇ ಗೆಲ್ಲುತ್ತದೆ. ಮೊನ್ನೆ ಒಬ್ಬ ಆತ ಕೋರ್ಟಲ್ಲಿ ಕೇಸು ಗೆಲ್ತಾನೆ. ಅದರ ಮೇಲೆ ಒಂದು ಅಪವಾದ, 40 ವರ್ಷಗಳ ಹೋರಾಟ ಗೆಲ್ತಾನೆ. ಅವನ ಅರಿಯರ್ಸ್ ಹಿಡ್ದಿದ್ದಾರೆ, ಪ್ರಮೋಷನ್ ಹಿಡ್ದಿದ್ದಾರೆ, ಇನ್ಕ್ರಿಮೆಂಟ್ ಹಿಡ್ದಿದ್ದಾರೆ, ಜೈಲು, ಏನೇನೋ. ಕೇಸು ಗೆದ್ದು ಹೊರಗಡೆ ಬಂದ್ಮೇಲೆ ಈಗ ಅವನ ಅರಿಯರ್ಸು, ಇನ್ಕ್ರಿಮೆಂಟು, ಪ್ರಮೋಷನ್ಸು ಎಲ್ಲ ಹಿಡ್ದಿಟ್ಟಿದಾರಲ್ವಾ, ಯಾವ ಫೈಲು ಮೂವ್ ಆಗಿಲ್ಲ. ಈಗ ಹೋಗ್ಬಿಟ್ಟು ನಾನು ಮತ್ತೆ ಬಡದಾಡೋ ಶಕ್ತಿ ನನ್ನಲ್ಲಿಲ್ಲ ಅಂತ ಹೇಳ್ತಾನೆ. ನೀವು ಅದೇ ದೇಶದ ಅತಿ ದೊಡ್ಡ ಖ್ಯಾತಿ, ಕುಖ್ಯಾತಿ, ಸುಖ್ಯಾತಿ, ಪ್ರಖ್ಯಾತಿ ಅಂತೆಲ್ಲ ಮಾತಾಡ್ತೀರಿ ಅಲ್ವಾ, ಅವ್ರದ್ದು ಏನಾದ್ರು ಕೇಸ್ ಬಂತು ಅಂದ್ರೆ ಮಾರನೇ ದಿನ ಕೋರ್ಟಲ್ಲಿ ಇರುತ್ತೆ ನೋಡಿ. ದೊಡ್ಡ ದೊಡ್ಡ ವಕೀಲರುಗಳು ಪಡೆಯೇ ಬಂದು ನಿಂತಿರ್ತದೆ. ನಿಮಿಷಗಳಿಗೆ ಲಕ್ಷ ಕೋಟಿಗಳನ್ನ ತಗೊಳ್ಳೋಂಥವ್ರು. ಅಂದ್ರೆ ನಾವ್ ಹೇಳ್ತೀವಲ್ಲ, ಯಾವತ್ತಿದ್ದು ಸತ್ಯ ಗೆಲ್ಲುತ್ತೆ. ಇಲ್ಲ ಮಕ್ಕಳ, ಈ ಕಲಿಯುಗಕ್ಕೆ ನೆನಪಿಟ್ಕೊಳ್ಳಿ, 1,000 ದುರ್ಯೋಧನರ ನಡುವೆ ಸಿಕ್ಕಾಕೊಳ್ಳೋ ಭೀಮ ಆಗ್ಬಿಡ್ತದೆ. ನೀವ್ ಅನ್ಕೋತೀರಿ ನಾನು ಭೀಮಬಲ, ಭೀಮಶಕ್ತಿ, ಭೀಮ ತೇಜಸ್ಸು, ವಾಯುಪುತ್ರ ಇಲ್ಲ. ದರ್ ಈಸ್ ಎ ಮೆಸ್. ನೆನಪಿಟ್ಟುಕೊಳ್ಳಿ, ಸಾವಿರಾರು ಆ ರಣಹದ್ದುಗಳ ಮಧ್ಯೆಯಲ್ಲಿ ಸಿಕ್ಕಾಕೊಳ್ಳೋ ಒಂದು ಡೆಡ್ ಬಾಡಿ ಆಗ್ಬಿಡ್ತೀರಿ ನೀವು. ಇವತ್ತು ಅದೆಲ್ಲ ಇಲ್ಲ. ಸತ್ಯ ಗೆಲ್ಲುತ್ತದೆ. ಸತ್ಯನ ಕೊಂಡ್ಕೋತಾರೆ ಮಕ್ಕಳೇ, ಸತ್ಯವನ್ನು ಕೊಂಡುಕೊಳ್ಳುತ್ತಾರೆ. ಏನ್ ಬೇಕಾದ್ರೂ ಬರೆಸ್ತಾರೆ, ಏನ್ ಬೇಕಾದ್ರೂ. ಇವತ್ತು ನೋಡಿ, ನಮ್ಮ ಧರ್ಮಸ್ಥಳದ ಕ್ಷೇತ್ರದ ಮೇಲೆ ಕಾನೂನು ಇದೆಯಲ್ಲ, ಅಲ್ಲೊಂದು ಕೇಸ್ ಆಗಿ ಬಿಟ್ಬಿಡ್ಬೇಕಿತ್ತು. ಅದಕ್ಕೆ ಬೇಕಾದಂಥದ್ದು ನಡೆಯುತ್ತೆ. ಈ ತರ ಧರ್ಮಕ್ಷೇತ್ರಗಳ ಮೇಲೆ ಎಷ್ಟು ಬಾರಿ ಅಟ್ಯಾಕ್ ಆಗಿದೆ ಅನಾದಿ ಕಾಲದಿಂದಲೂ. ಅವ್ರು ಹೇಳ್ತಾನೆ, ಅವನು ಡೊನಾಲ್ಡ್ ಟ್ರಂಪ್ ಹೇಳ್ತಾನೆ, ಸಾವಿರಾರು ವರ್ಷಗಳ ಇತಿಹಾಸ ಇದೆ ಪಾಕಿಸ್ತಾನದ್ದು, ಭಾರತದ್ದು ಅಂತ ಹೇಳ್ತಾನೆ. ಅವನು ಗಜ್ನಿ ಮಹಮ್ಮದ್ದು ಹೇಳ್ತಾನೆ ಮಕ್ಕಳೇ. ಅವನು ಆ ಪುಂಡ, ಮಹಾಪುಂಡ ನೋಡಿ, ಈಸ್ ದ 1 and 1 ಪ್ರೆಸಿಡೆಂಟ್, ಅಧ್ಯಕ್ಷ. ಅವನನ್ನು ಅರೆಸ್ಟ್ ಮಾಡಿದ್ದಾರೆ. ಏನೇನ್ ನಡೆದಿದೆ ಗೊತ್ತಾ? ಎಂತೆಂತ ಕೇಸುಗಳನ್ನೆಲ್ಲ ಮುಚ್ಚಾಕಿದಾನೆ ಗೊತ್ತಾ? ಸತ್ಯ ಗೆದ್ದಿದೀಯಾ ಹೇಳಿ? ಜಗಜ್ಜಾಹಿರು ನೀಲಿ ಚಿತ್ರಗಳ ಏನೇನೋ ಅವನು ಅಂತಿಂತದಲ್ಲ. ಟ್ರಂಪ್ ಟವರು ಎಲ್ಲ ಈಸ್ ದ ಬಿಗ್ಗೆಸ್ಟ್ ಸ್ಕ್ಯಾಂಡಲ್ ಇನ್ ದ ವರ್ಲ್ಡ್ ಅಂತ ಮೂರ್ಖನಿಗೆ ಓಟ್ ಹಾಕಿ ಗೆಲ್ಸಿದ್ದಾರೆ. ಸತ್ಯ ಕೊಂಡುಕೊಂಡಿಲ್ವಾ ಮಕ್ಕಳೇ? ಸತ್ಯವನ್ನ ಕೊಂಡುಕೊಂಡಿಲ್ಲವಾ? ನೋಡಿ, ಅವನನ್ನು ಗೆಲ್ಲಿಸ್ಲಿಕ್ಕೆ ಆ ಹುಚ್ಚ ಎಲಾನ್ ಮಸ್ಕ್ ಇಂದ ಹಿಡಿದು ಎಲ್ಲಾ ಬಿಸ್ನೆಸ್ ಮ್ಯಾಗ್ನೆಟ್ಗಳು ಸೇರ್ಕೋತಾರೆ, ದುಡ್ಡು ಫಂಡಿಂಗ್ ಎಲ್ಲ ಮಾಡ್ತಾರೆ, ಟ್ರಂಪ್ ಅನ್ನ ಗೆಲ್ಲಿಸ್ತಾರೆ. ಯೋಚನೆ ಮಾಡಿ ನೋಡಿ. ಅಂದರೆ ಇವತ್ತು ಲೋಕಕ್ಕೆ ಸತ್ಯ ಬೇಕಿಲ್ಲ ಅಂತ ಹರಿಶ್ಚಂದ್ರನನ್ನೇ ಬಿಡಲಿಲ್ಲ, ಕರ್ಕೊಂಡೋಗಿ ಸ್ಮಶಾನವಾಸಿ. ಆದ್ರೂ ನಿಮಗೆ ಈ ತರದ್ದು ಬೊಂಕ ಬಿಡ್ತಿರ್ತಾರೆ ಅಕ್ಕಪಕ್ಕದಲ್ಲಿ. ಬಿಡಿ ಸರ್, ಸತ್ಯ ಗೆಲ್ಲುತ್ತೆ, ನೀವು ಯೋಚನೆ ಮಾಡಬೇಡಿ. ಈ ವ್ಯಕ್ತಿಗಳ ಮಾತನ್ನ ನಂಬ್ಕೊಂಡಿರ್ಬೇಡಿ ಮಕ್ಕಳು. ಈ 3 ಅತಿ ದೊಡ್ಡ ಸುಳ್ಳುಗಳು ಬರೆದಿಟ್ಕೊಳ್ಳಿ. ಲೋಕದಲ್ಲಿ ವ್ಯಕ್ತಿಯ ಮನಸ್ಸನ್ನ ನೋಡಿ ಅಂದವನ್ನಲ್ಲ, ಅವೆಲ್ಲ ಇಲ್ಲ. ಆ ಒಳ್ಳೆತನ ನೋಡಲ್ಲ, ದುಡ್ಡನ್ನೇ ನೋಡೋದು. 2ನೇದು, ಮನುಷ್ಯನ ಮನಸ್ಸು ಒಳ್ಳೇದಾಗಿರ್ಬೇಕೇ ಇಲ್ಲಪ್ಪ. ಒಳ್ಳೆ ಹುಡುಗ, ಒಳ್ಳೆ ಹುಡುಗಿ ನಾವು ಕೊಡೋಣ. ಏನಿದೆ ದುಡ್ಡು, ಎಷ್ಟಿದೆ ಸಂಬಳ, ಏನ್ ಪೊಸಿಷನ್ ಇದೆ, ಕಾರ್ ಇದೆ, ಎಷ್ಟು ಒಳ್ಳೊಳ್ಳೆ ಹುಡುಗರುಗಳ ಜಾತಕ ಬರುತ್ತೆ ಗೊತ್ತಾ ಮಕ್ಕಳೇ? ದೇವರಂತ ಧರ್ಮವಂತ ಮಕ್ಕಳು ಅವರು. ಬಾ, ಇಲ್ಲ ಗುರುಗಳೇ, ನಮ್ಗೆ ಮನೆ ಇಲ್ಲ, ಕಾರ್ ಇಲ್ಲ ಅಂತ ರಿಜೆಕ್ಷನ್ ಗುರುಗಳಕ್ಕೆ. ಹೋಗಿದ ತಕ್ಷಣ ಮನೆ ಇದೆಯಾ, ಆಸ್ತಿ ಇದೆಯಾ, ಒಳ್ಳೆ ಹುಡುಗ ಅಂತ ಕೇಳೋದೇ ಇಲ್ಲ, ಒಳ್ಳೆ ಹೆಣ್ಮಗುನ ಅಂತ. ಎಂತೆಂತ ತಾಯಂದ್ರೆ ಕಣ್ಣೀರ್ ಹಾಕಿರೋದು ನಾನು ನೋಡಿದ್ದೇನೆ ಗೊತ್ತ. ನಮ್ಮ ಮಗಳಿಗೆ ನೋಡಿ ಗುರುಗಳೇ, ಇಷ್ಟೊಳ್ಳೆ ಮನ್ಸಿನ ಅವಳಿಗೆ ಎಂತ ಕಟುಕ ಸಿಗ್ಬಿಟ್ಟ, ಎಂತ ಒಂದು ದುರ್ಬಲ ವ್ಯಕ್ತಿ. ಇದೇ ಲೋಕದ ನಿಯಮ, ಕಲಿಯುಗದ ನಿಯಮ. ಕಲಿಯುಗದ ಅತಿ ದೊಡ್ಡ 3 ಸುಳ್ಳುಗಳು ನೀವು ಬರೆದಿಟ್ಕೊ.
ಅರ್ಥ ಆಯ್ತು ಅಂತ ಅನ್ಕೋತೀನಿ. ಇನ್ನಷ್ಟಿದೆ ಈ ವಾರ ಭವಿಷ್ಯದ ಚಿಂತನೆ ಮಾಡೋಣ. ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರೋಣ. ಮಾತೃದೇವೋ ಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ, ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ನಮಾಮಿ ಶಂಕರ ದಾಶರಥಿ ಚಿಟ್ಸ್ ಪ್ರೈವೇಟ್ ಲಿಮಿಟೆಡ್ ಅರ್ಪಿಸುವ ನಿಮ್ಮ ನಮಾಮಿ ಶಂಕರ ಆಧ್ಯಾತ್ಮಿಕ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆದರದ ಸ್ವಾಗತ. ಈ ವಾರ ಭವಿಷ್ಯಕ್ಕೆ ಬಂದ್ಬಿಡೋಣ. ಮೊದಲಿಗೆ ಮೇಷರಾಶಿ. ಸಪ್ತಮಾಧಿಪತಿ ಸ್ವಲ್ಪ ದಾಂಗುಡಿಯಲ್ಲಿದ್ದಾನೆ, ಎಚ್ಚರಿಕೆ. ಮನೆಯಲ್ಲಿ ಏನಾದರೂ ವಾತಾವರಣ, ಸ್ನೇಹಿತರು, ಪಾಲುದಾರಿಕೆ, ಸಂಗಾತಿ, ಮದುವೆ, ಡೈವರ್ಸು, ಕೋರ್ಟ್ ಕೇಸುಗಳು, ಭೂಮಿ ಕೇಸುಗಳು, ಲೀಗಲ್ ಮೆಸ್ಸುಗಳು ಏನಾದರೂ ಇದ್ರೆ ತುಂಬಾ ಜಾಗರೂಕತೆಯಿಂದ ಇರಲಿ. ಶನಿ ಕುಜ ಬೇರೆ ಷಷ್ಟಾಷ್ಟಕ, ಶನಿಗೆ ಶುಕ್ರ ಬೇರೆ ಷಷ್ಟಾಷ್ಟಕ, ಅವನು 6ನೇ ಮನೆಯಲ್ಲಿದ್ದಾನೆ, ಕುಜನೂ ಅಷ್ಟಮದಲ್ಲಿದ್ದಾನೆ. ಸೊ 100% ನಿಮ್ಮ ಕರ್ಮದ ಮೇಲೆ ಕೆಲವೊಂದು ಪ್ರಭಾವಗಳು ಬೀರತಕ್ಕಂಥದ್ದು, ವಿಪರೀತವಾಗಿ ಆಗತಕ್ಕಂಥದ್ದು ಆಗುತ್ತದೆ. ಈ ಎಚ್ಚರಿಕೆ. ಕುಜ ಅದ್ಭುತವಾಗಿ ಕುಳಿತಿದ್ದಾನೆ. ಸೂರ್ಯ ಬುಧ ಬ್ಯೂಟಿಫುಲ್. ಗೌರ್ಮೆಂಟು, ಸ್ವಂತ, ಲೇವಾದೇವಿ, ಕೊಡೋದು ತಗೊಳ್ಳೋದು, ಫೈನಾನ್ಸಿಂಗು, ಟೆಕ್ನಿಕಲ್ಲು, ಮ್ಯಾನೇಜ್ಮೆಂಟ್ ಅಡ್ವೈಸರ್, ಇನ್ಶೂರೆನ್ಸ್ ಅಡ್ವೈಸರ್, ಲೋನ್ ಅಡ್ವೈಸರ್, ಈ ರೀತಿಯ ವೃತ್ತಿ ಉದ್ಯೋಗ ಅತ್ಯದ್ಭುತ ಸಂಕೇತ ಆಗತಕ್ಕಂಥ ಒಂದು ವಾರ. ಆದರೆ ಸ್ತ್ರೀಯರಿಗೆ ಸಂಬಂಧಿತ ವೃತ್ತಿ ಉದ್ಯೋಗ, ಬಂಗಾರ, ಬೆಳ್ಳಿ, ಅಲಂಕಾರ, ಬಟ್ಟೆ, ಹೂವು, ಇವುಗಳಿಗೆ ಸಂಬಂಧಿತ ವೃತ್ತಿ ಉದ್ಯೋಗ, ವ್ಯವಹಾರ, ವ್ಯಾಪಾರ ಎಲ್ಲರಿಗೂ ಒಂದು ರೀತಿ ಎಳೆದಾಟ ಉಂಟು. ಅಲಂಕಾರಿಕ ವಸ್ತುಗಳು, ಬಂಗಾರ, ವಜ್ರ, ವೈಡೂರ್ಯ, ನವರತ್ನಗಳು, ಬೋಟಿಕ್ಕು, ಫುಡ್ ಇಂಡಸ್ಟ್ರಿ, ಇಲ್ಲೊಂದು ಎಳೆದಾಟ ಉಂಟು. ಎಲ್ಲ ರಾಶಿಯವರು ಜಾಗರೂಕತೆ. ಅಕಾಲಿಕ ಮಳೆ, ಅಕಾಲಿಕ ಅತಿವೃಷ್ಟಿ, ಭೀಮಾ ನದಿ ಬೋರ್ಗರಿಯುತ್ತಿದೆ. ಹೇಳಿದ್ನಲ್ಲ, ಸ್ವಲ್ಪ ಎಚ್ಚರಿಕೆ. ನೆಗೆಟಿವ್ ಹೇಳೋಕೆ ನನಗೆ ಸ್ವಲ್ಪ ಯೋಚನೆ ಮಾಡ್ಕೊಳ್ಳಿ. ಏನಕ್ಕೆ ಹೇಳಬೇಕು? ಮೊದಲೇನೆ ಪುಟ್ಟ ಕಂದಮ್ಮಗಳು, ಎಲ್ಲೋ ಒಂದು ಬದುಕು, ಎಚ್ಚರಿಕೆ ತಗೋಬಿಡ್ತೀವ, ಬೇಡ ಬಿಡಿ, ದೊರೆಗೇ ತಪ್ಪಿದ್ದಲ್ಲ ದೊರೆಗೇ ಇಲ್ಲದ್ದು ಅನ್ನತಕ್ಕಂಥ ಒಂದು ಭಾವ. ಏನು ಯೋಚನೆ ಮಾಡಬೇಡಿ, ಆಯ್ತಾ? ಇನ್ನು ವೃಷಭ ರಾಶಿ. ಒಂಥರ ಎಲ್ಲ ಇದೆ, ಜ್ವರ ಬಂದಂತ ಒಂದು ಪ್ರಭಾವ. ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ಎಳೆದಾಟ. ಸರ್ಕಾರದ ಕೆಲಸ ಕಾರ್ಯ ಪ್ರಾಜೆಕ್ಟ್ಗಳಲ್ಲಿ ಬರಬೇಕಾದ ದುಡ್ಡು ಸಕಾಲಕ್ಕೆ ಬರೋಲ್ಲ. ಅಲ್ಲೊಂದು ಕೊಡಬೇಕಾದ್ರೆ ಸಕಾಲಕ್ಕೆ ಕೊಡ್ಲಿಕ್ಕೆ ಆಗೋದಿಲ್ಲ. ಸ್ವಲ್ಪ ಟೆನ್ಷನ್, ಫ್ಯಾಮಿಲಿಯಲ್ಲೂ ಟೆನ್ಷನ್, ವ್ಯವಹಾರಗಳಲ್ಲೂ ಟೆನ್ಷನ್. ಬಟ್ ಇಂಜಿನಿಯರಿಂಗ್ ಅಲ್ಲಿದ್ದೀರಾ, ಹಾರ್ಟಿಕಲ್ಚರ್ ಅಲ್ಲಿದ್ದೀರಾ, ತೋಟಗಾರಿಕೆಯಲ್ಲಿದ್ದೀರಾ, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಲ್ಲಿದ್ದೀರಾ, ಆಯಿಲು, ಮೈನಿಂಗು, ಆಮದು ರಫ್ತು, ಸೀ ಫುಡ್ಡು, ಆಮೇಲೆ ಈ ನಾನ್ ವೆಜ್ಜು, ಇಂಥವುಗಳಿಗೆ ಸಂಬಂಧಪಟ್ಟಂಥದ್ದು ಅದ್ಭುತ ಪ್ರಗತಿಯನ್ನ ಕಾಣತಕ್ಕಂಥದ್ದು. ಆದರೆ ಆರೋಗ್ಯ ನೋಡ್ಕೊಳ್ಳಿ. ಡಯಾಬಿಟಿಸ್ ಪ್ರಾಬ್ಲಮ್ ಇದೆ, ಸ್ವಲ್ಪ ವೀಸಿಂಗ್ ಪ್ರಾಬ್ಲಮ್ ಇದೆ, ನರಗಳ ದೌರ್ಬಲ್ಯ ಸಮಸ್ಯೆ ಇದೆ, ಹಾರ್ಟ್ ಅಟ್ಯಾಕ್ ಪ್ರಾಬ್ಲಮ್ ಆಗಿದೆ, ವರ್ಟಿಗೋ ಸಮಸ್ಯೆ ಆಗಿದೆ. ಆರೋಗ್ಯಂ ಭಾಸ್ಕರಂ, ಸ್ವಲ್ಪ ಜಾಗರೂಕತೆ ಮಕ್ಕಳೇ. ಇನ್ನು ಮಿಥುನ ರಾಶಿ. ಈ ವಾರ ಗೌರವಧನ, ಗೌರವ ತಾಕತ್ತು, ಬ್ಯೂಟಿಫುಲ್. ನಿಮಗೆ ಕರೆದು ಸನ್ಮಾನ, ಗೌರವ ಎಲ್ಲ ಸಿಗತಕ್ಕಂಥ ಭಾವ. ಮಾಡ್ತೀನ, ನಿಲ್ತೀನ, ನಡೆಸುತ್ತಾ, ಓಡಿಸುತ್ತಾ ಅನ್ನತಕ್ಕಂಥದ್ದು ಸ್ವಲ್ಪ ಆಗುತ್ತೆ ಮಿಥುನ ರಾಶಿಗೆ. ಹೌದು, ನಾನು ಮಾಡ್ತೀನ. ಏನೋ ಧೈರ್ಯಕ್ಕೆ ಅಲ್ಲೊಂದು ಚ್ಯುತಿ, ಧೈರ್ಯಕ್ಕೆ ಅಲ್ಲೊಂದು ಎಳೆದಾಟ, ಯಾರೋ ತಡೆ ಹಾಕದಾಗೆ. ಲಕ್ಷ್ಮೀ ಪೂಜೆ, ಲಕ್ಷ್ಮೀ ನಾರಸಿಂಹ ನೋಡ್ಕೊಳ್ಳಿ. ಗರ್ಭಿಣಿ ಸ್ತ್ರೀಯರು ಸ್ವಲ್ಪ ಜಾಗ್ರತೆ. ಮನೆಯಲ್ಲಿ ವಯಸ್ಸಾದವ್ರ ಕಡೆ ಜಾಗ್ರತೆ. ಒಡ ಹುಟ್ಟಿದ ಸೋದರಿ, ಪತ್ನಿಯ ಸೋದರಿ, ಪತಿಯ ಸೋದರಿ, ಅವರ ಜೊತೆ ಒಳ್ಳೆ ಮಾಧುರ್ಯವಾದಂಥ ಸಂಬಂಧ ಇಟ್ಕೊಳ್ತಕ್ಕಂಥದ್ದು ಮಾಡಿ. ತುಂಬಾ ಅನುಕೂಲ ಆಗ್ತಕ್ಕಂಥದ್ದಾಗುತ್ತೆ. ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಳಿ, ಅವರ ಮಕ್ಕಳನ್ನ ಚೆನ್ನಾಗಿ ನೋಡ್ಕೊಳ್ತಕ್ಕಂಥದ್ದು ಮಾಡಿ. ತುಂಬಾ ಅನುಕೂಲ, ಏನು ತೊಂದರೆಗಳೇನು ಆಗೋದಿಲ್ಲ. ಒಂದು ಸಣ್ಣ ವಾಹನ ತಗೊಳ್ಳೋ ಯೋಗ ಇದೆ. ಒಂದು ಸ್ವಲ್ಪ ಬಂಗಾರ ನಿಮಗೆ ಮನೆಗೆ ಬರೋ ಯೋಗ ಇದೆ.
ವೃತ್ತಿಯಲ್ಲಿ ಒಂದು ಸಣ್ಣ ಬದಲಾವಣೆ ನಿರೀಕ್ಷಿಸ್ತಿದ್ದೀರಿ, ಅದು ಕೂಡ ಬದಲಾವಣೆಯ ಸುಯೋಗ ಇದೆ. ಇನ್ನು ಸಿಂಹ ರಾಶಿ, ಬ್ಯೂಟಿಫುಲ್ ವಾರ. ಗುರು, ಸೂರ್ಯ, ಬುಧ, ಕುಜ, ಎವ್ರಿಬಡಿ ಈಸ್ ಇನ್ ವೆರಿ ರೈಟ್ ಡೈರೆಕ್ಷನ್. ಅದ್ಭುತವಾಗಿದೆ. ಕಲಾ ಮಾಧ್ಯಮದಲ್ಲಿರೋರು ಸ್ವಲ್ಪ ಎಚ್ಚರಿಕೆ. ಕಲೆಗೆ ಸಂಬಂಧಿತ ಬಟ್ಟೆ, ಅಲಂಕಾರ, ಬೇಕರಿ, ತಿಂಡಿ, ತಿನಿಸು, ಟ್ರಾವೆಲ್ಸು, ಎಂಟರ್ಟೈನ್ಮೆಂಟು, ಪಬ್ಬು, ಕ್ಲಬ್ಬು, ಈ ಥರ ಖುಷಿಪಡಿಸ್ತಕ್ಕಂಥ ವೃತ್ತಿ, ಉದ್ಯೋಗ, ವ್ಯವಹಾರಗಳಲ್ಲಿ ಒಂದು ಸಣ್ಣ ಎಳೆದಾಟ, ಒದ್ದಾಟ, ಹೋರಾಟ ಇರ್ತಕ್ಕಂಥದ್ದು ಇರ್ತದೆ. ಸ್ವಲ್ಪ ಪ್ರೊಡ್ಯೂಸರ್ ಆಗಿದ್ದೀರಾ, ದೊಡ್ಡ ದೊಡ್ಡ ಥಿಯೇಟರ್ಸು, ದೊಡ್ಡ ದೊಡ್ಡ ಮಾಲ್ಸು, ಇಂಥವುಗಳಲ್ಲಿರೋರಿಗೆ ತುಂಬ ಇನ್ವೆಸ್ಟ್ಮೆಂಟ್, ಹ್ಯೂಜ್ ಇನ್ವೆಸ್ಟ್ಮೆಂಟ್ ಮಾಡಿರೋರು ಸ್ವಲ್ಪ ಒದ್ದಾಟ, ಸ್ವಲ್ಪ ದುಡ್ಡಿನ ಶಾರ್ಟೇಜ್ ಇದೆ ಸಿಂಹರಾಶಿಯವರಿಗೆ. ಅದರಿಂದ ಕೆಲವರಿಗೆ ಬಂಗಾರ ಮಾರೋದು, ಅಡ ಇಡೋದು, ಈ ಥರದ್ದು ಕೆಲವೊಂದು ಪ್ರಸಂಗಗಳು ಎದುರಾಗಬಹುದು. ಬಟ್ ತುಂಬ ದೊಡ್ಡ ಸಮಸ್ಯೆ ಇಲ್ಲ. ವೃತ್ತಿ ಬ್ಯೂಟಿಫುಲ್. ಯಾರನ್ನು ನಂಬಿ ದುಡ್ಡು ಕೊಡಬೇಡಿ, ಯಾರ ಕೈಗೂ ನಿಮ್ಮ ಸೀಕ್ರೆಟ್ಸ್ ಅನ್ನು ಹೇಳಬೇಡಿ, ಅಪರಿಚಿತರಿಂದ ದೂರವಿರಿ. ಇದೊಂದು ನೋಡ್ಕೊಳ್ಳಿ. ಸಿಂಹರಾಶಿ ವಿಜಯ ಮಸ್ತು. ಕನ್ಯಾ ರಾಶಿ, ಯೋಗಕಾರಕ ತುಂಬಾ ಚೆನ್ನಾಗಿದ್ದಾನೆ ಶುಕ್ರ. ಆರೋಗ್ಯ ಚೇತರಿಸುತ್ತೆ. ವ್ಯವಹಾರ, ಉದ್ಯೋಗ, ಕೆಲಸ, ಕಾರ್ಯ ಬ್ಯೂಟಿಫುಲ್. ಆದರೆ ನಿಮ್ಮ ಮನೆಯಲ್ಲಿ ಸೂರ್ಯ, 7ನೇ ಮನೆಯಲ್ಲಿ ಶನಿ, ದುಷ್ಟ ಗ್ರಹಗಳು. ಸೂರ್ಯ ಒಂಥರ ಸುಡುವಂತ ಒಂದು ಭಾವದ ಒಂದು ಎಳೆದಾಟ ಇದ್ದೇ ಇರತಕ್ಕಂಥದ್ದಿರುತ್ತೆ, ಅದಿದೆ. ಅದರ ಜೊತೆಲಿ ಬೇರೆ ಕುಜ ಅಷ್ಟಮವನ್ನು ನೋಡತಕ್ಕಂಥ ಒಂದು ಭಾವ, ಅದೂ ಇರತಕ್ಕಂಥದ್ದಿರುತ್ತೆ. ಎಚ್ಚರಿಕೆ. ಸೊ ಆರೋಗ್ಯದ ಕಡೆ ದೂರ ಪ್ರಯಾಣ, ದೂರದ ಕೆಲಸ, ದೂರದ ವ್ಯವಸ್ಥೆಯಲ್ಲಿ ಒಂದು ಎಳೆದಾಟ, ವಿಘ್ನ. ತುಂಬಾ ದೊಡ್ಡ ರೆಸ್ಟ್ ತಗೋಬೇಡಿ, ತುಂಬಾ ದೊಡ್ಡ ಜವಾಬ್ದಾರಿ ತಗೋಬೇಡಿ, ತುಂಬಾ ದೊಡ್ಡ ಇನ್ವೆಸ್ಟ್ಮೆಂಟ್ ಹೋಗ್ಬೇಡಿ, ತುಂಬಾ ದೊಡ್ಡದಾದಂತ ದುಡುಕು ಬುದ್ಧಿಗಳನ್ನ ಮಾಡಿಸ್ತಕ್ಕಂಥದ್ದಾಗುತ್ತೆ. ಅದೊಂಚೂರು ನೋಡ್ಕೊಳ್ಳಿ. ಹಣ್ಣುಗಳನ್ನ ಸೇವಿಸಿ. ಯಾರಾದ್ರೂ ಬಡಬಗ್ಗರಿಗೆ ಫಲತಾಂಬೂಲಗಳನ್ನ ಸ್ತ್ರೀಯರಿಗೆ ದಾನ ಮಾಡ್ತಾ ಬನ್ನಿ. ಶುಕ್ರ ಕೇತು ಇರೋದ್ರಿಂದ ಒಂದು ಬೊಗಸೆ ಅವರೆಕಾಳು, ಒಂದು ಬೊಗಸೆ ಕಲ್ಲು ಸಕ್ಕರೆ, ಈ ಥರದ್ದನ್ನ ದಾನ ಮಾಡಿ. ಸೂರ್ಯ, ಶನಿ, ಕುಜ ದಗದಗ. ಅದರಿಂದ ಆಯ್ತು ಅಂತ ಹೇಳದಂದ್ರೆ ಕೈಯಲ್ಲೋ ಇಲ್ಲ ಕುತ್ತಿಗೆಯಲ್ಲಿ ಈ ರೀತಿ ಒಂದು ಪುಟ್ಟದಾಗಿ ಆ ದಿಷ್ಟಿ, ಅಯ್ಯೋ ಕನ್ಯಾ ರಾಶಿಯವರಿಗಿಲ್ಲದ ದಿಷ್ಟಿಯಾ ಅಂತ ಹೇಳ್ತಾರೆ. ಸಣ್ಣದಾಗಿ ಇದನ್ನ ಹಾಕೊಳ್ಳಿಕ್ಕೆ ಆದರೆ ಒಂದು ಪ್ರಯತ್ನ ಮಾಡಿ. ಆಯ್ತಾ? ದುರ್ಗಿಗೆ ಒಂದು ಬೂದುಗುಂಬಳಗಾಯಿ ದೀಪ ಹಚ್ತಾ ಬನ್ನಿ, ಇನ್ನಷ್ಟು ಸಮಾಧಾನ. ಇನ್ನು ತುಲಾ ರಾಶಿ, ಅರ್ಧ ಸುಖಂ ಚೆನ್ನಾಗಿದೆ, ಬರ್ತಿದೆ. ಡಬಲ್ ಕಮಿಟ್ಮೆಂಟ್ ಇರುತ್ತೆ ನಿಮಗೆ. ನಿಮ್ಗೊಂದು 50,000 ಬರುತ್ತೆ ಅಂದ್ರೆ ಒಂದು 75,000, 80,000, 1 ಲಕ್ಷ ಕಮಿಟ್ಮೆಂಟ್, ಈ ರೀತಿ ಇರ್ತಕ್ಕಂಥದ್ದು ಇರುತ್ತೆ. ಯಾವ ಕೆಲಸ ಮಾಡಬೇಕಂದ್ರೂ ಮೀನಾಮೇಷ ಎಣಿಸ್ತಕ್ಕಂಥ ಒಂದು ಪ್ರಭಾವ ಈ ರೀತಿ. ಅದೇ ಕಲೆಗೆ ಸಂಬಂಧಪಟ್ಟಂತ ಟೀಚರ್ ಆಗಿದ್ದೀರಿ, ಲೆಕ್ಚರ್ ಆಗಿದ್ದೀರಿ, ಚಿತ್ರಕಲೆ, ಪೇಂಟಿಂಗು, ಡಿಸೈನಿಂಗು, ಆರ್ಕಿಟೆಕ್ಚರು, ಇಂಟೀರಿಯರು, ಬೋಟಿಕ್ಕು, ಬಟ್ಟೆ, ಕೆತ್ತನೆ, ಇಂತಹ ಒಂದು ವೃತ್ತಿ, ಉದ್ಯೋಗ, ಜ್ಯುವೆಲ್ಲರಿ ಡಿಸೈನಿಂಗ್ ಇರ್ಬೋದು, ಬ್ಯೂಟಿಫುಲ್ ಆಗಿ ನಡೆಸ್ತಕ್ಕಂಥ ಒಂದು ಪ್ರಭಾವವನ್ನ ತುಲಾ ರಾಶಿಯವ್ರಿಗೆ ತಂದುಕೊಡುತ್ತೆ. ಸರ್ಕಾರಿ ಮಟ್ಟದ ಕೆಲಸ, ಕಾರ್ಯ, ವ್ಯವಸ್ಥೆಗಳಲ್ಲಿ ತುಂಬ ವಿಶೇಷ ಆಗ್ತಕ್ಕಂಥದ್ದಾಗುತ್ತೆ. ಸರ್ಕಾರಿ ಕೆಲಸದಲ್ಲಿ ತುಂಬ ವಿಶೇಷ. ಬಟ್ ಮೋಸ ಗೀಸ ಮಾಡಿದ್ರಿ ಅಂದ್ರೆ ಲಂಚದ ಬರೆಯೋ, ಇಡಿ, ಇನ್ಕಮ್ ಟ್ಯಾಕ್ಸ್ ನೋಡಿ. ಮೊನ್ನೆ ಬಹುದೊಡ್ಡ ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ ಎಷ್ಟು ದೊಡ್ಡದು ರೀ, ಎಲ್ಲೆಲ್ಲಿ ಹಬ್ಬಿದೆ ರೀ. ಒಂದು 200ಕ್ಕೂ ಮೇಲ್ಪಟ್ಟು ಇನ್ಕಮ್ ಟ್ಯಾಕ್ಸು, ಸೇಲ್ಸ್ ಟ್ಯಾಕ್ಸು, ಸರ್ವಿಸ್ ಟ್ಯಾಕ್ಸು, ಈ ಥರದ್ದು ನುಗ್ತಾರೆ ಅಂದ್ರೆ ಯೋಚನೆ ಮಾಡಿ ನೋಡಿ. ದಟ್ ಇಸ್ ದ ಎಚ್ಚರಿಕೆ. ಇನ್ನು ವೃಶ್ಚಿಕ ರಾಶಿ, ಬ್ಯೂಟಿಫುಲ್ ವಾರ. ಖರ್ಚು ಮಾಡೋಕ್ಕೆ, ಒಳ್ಳೆಯದಕ್ಕೆ, ದಾನಕ್ಕೆ, ಧರ್ಮಕ್ಕೆ, ಪೂಜೆಗೆ, ದೇವರಿಗೆ, ಮಕ್ಕಳಿಗೆ, ಮನೆಗೆ, ಕುಟುಂಬಕ್ಕೆ ಬ್ಯೂಟಿಫುಲ್. ಒಳ್ಳೇದಕ್ಕೆ ತಾನೇ ರೀ, ಮಾಡೋಣ ಬಿಡಿ. ದೇವ್ರು ಕೊಟ್ಟಿದ್ದಾನೆ, ಇದೆ ಮಾಡ್ತೀವಿ, ಇಲ್ಲ ಅಂದ್ರೆ ಇಲ್ಲ. ಇದ್ದಾಗ ಯುಗಾದಿ, ಇಲ್ಲದಿದ್ದಾಗ ಶಿವರಾತ್ರಿ ಅಂತೀವಿ. ಸೊ ಸ್ವಲ್ಪ ಶಿವರಾತ್ರಿ ಪ್ರಭಾವ ವೃಶ್ಚಿಕ ರಾಶಿಗೆ. ಸೊ ದಟ್ ಇಸ್ ದೇರ್. ಮೆಡಿಸಿನ್ಸು, ಫಾರ್ಮಸ್ಯೂಟಿಕಲ್ ಲೈನಲ್ಲಿದ್ದೀರಾ, ಆರ್ಕಿಟೆಕ್ಚರ್ ಆಗಿದ್ದೀರಾ, ಇಂಜಿನಿಯರ್ ಆಗಿದ್ದೀರಾ, ಕೆಮಿಕಲ್ ಇಂಜಿನಿಯರ್, ಫಾರ್ಮಸ್ಯೂಟಿಕಲ್ ಲೈನಲ್ಲಿದ್ದೀರಾ, ಮೆಡಿಸಿನ್ ಲೈನಲ್ಲಿದ್ದೀರಾ, ಸೈಂಟಿಸ್ಟ್ ಆಗಿದ್ದೀರಾ, ಅಲ್ಲೊಂದು ಸಣ್ಣ ಹೋರಾಟದ ಒಂದು
ಪ್ರಭಾವ. ಗಾಡಿ ತಗೊಳಕ್ಕೇನು ಹೋಗ್ಬೇಡಿ, ಜಾಗ ತಗೊಳಕ್ಕೇನು ಹೋಗ್ಬೇಡಿ. ಯಾವುದೇ ಜಾಗ ಸ್ವಲ್ಪ ಲೀಗಲ್ಲು ಡಾಕ್ಯುಮೆಂಟೇಶನ್ ವೆರಿಫಿಕೇಶನ್ ಇಲ್ಲದೆ ಯಾವುದೇ ಕಾರಣಕ್ಕೂ ಮಾಡ್ಲಿಕ್ಕೆ ಹೋಗ್ಬೇಡಿ. ವೆರಿ 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 ಕೇರ್ಫುಲ್. ಸ್ವಲ್ಪ ಸಮಯ ಹಿಡಿಯುತ್ತೆ. ಕುಜನ ಭಾವ ಬದಲಾಗ್ಲಿ, ಆ ಕುಜನ ಭಾವ ಬದಲಾಗ್ಲಿ, ಎಲ್ಲ ಸರಿ ಆಗ್ತಕ್ಕ. ಆದ್ರೂ ಮೊಂಡು ಧೈರ್ಯ, ಯಾಕಂದ್ರೆ ಕುಜ ವಿಶೇಷವಾಗಿ ನಿಮಗೆ 3ನೇ ಮನೆ ಆ ಧೈರ್ಯ ಸ್ಥಾನವನ್ನು ನೋಡ್ತಿದ್ದಾನೆ. ಸೂರ್ಯ ಬೇರೆ 11ನೇ ಮನೆ. ಎಂಥ ವಿಘ್ನ, ತೊಂದರೆ, ಒದ್ದಾಟ ಬಂದರೂ ಕೂಡ ಇದೆಲ್ಲದರಿಂದಲೂ ಹೊರಗಡೆ ಬರಲಿಕ್ಕೆ ದಾರಿ ಆಗುತ್ತೆ. ವೃಶ್ಚಿಕಕ್ಕೆ ಯೋಚನೆ ಮಾಡಬೇಡಿ. ಸೂರ್ಯ ಇದ್ದಾನೆ, ಏಕಾದಶಿ ಸೂರ್ಯ ಸ್ಥಾನಂ ಕೋಟಿ ಸೂರ್ಯ ಸಮಪ್ರಭಂ. ಇನ್ನು ವಿಶೇಷವಾಗಿ ಧನುಸು ರಾಶಿ, ಬ್ಯೂಟಿಫುಲ್ ವಾರ. ಯಾರು ಕೆಡಬೇಕೋ ಅವ್ನು ಕೆಟ್ಟಿದ್ದಾನೆ, ಯಾರು ಸಿಕ್ಕಾಕೋಬೇಕೋ ಅವನು ಸುಮ್ಮನೆ ತಟಸ್ಥವಾಗಿದ್ದಾನೆ. ಅತಿ ಬುದ್ಧಿ ಒಳ್ಳೆಯದಲ್ಲ, ಅತಿ ಲೆಕ್ಕಾಚಾರ ಒಳ್ಳೆಯದಲ್ಲ. ಸೊ ಬುಧ ಸೂರ್ಯನ ಆ ಒಂದು 12 ಡಿಗ್ರಿ ಒಳಗಡೆ ಇರೋದ್ರಿಂದ ನಥಿಂಗ್ ಮೇಕ್ಸ್ ಮೇಜರ್ ನಿಮಗೆ ಪ್ರೆಷರ್ ಹಾಕುವಂಥ ವಾರ ಆಗಿರೋಲ್ಲ. ಅಡ್ವೈಸರಿ ಆಗಿದ್ದೀರಾ, ಗೌರ್ಮೆಂಟ್ ಜಾಬ್, ಸ್ವಂತ ಬಿಸ್ನೆಸ್ಸು, ಸ್ವಂತ ಕನ್ಸಲ್ಟೆನ್ಸಿ, ಸ್ವಂತ ವ್ಯವಹಾರಗಳು, ಇವುಗಳಲ್ಲಿ ತೊಡಗಿಸ್ಕೊಂಡಿರ್ತಕ್ಕಂಥವ್ರಿಗೆ ವಿಶೇಷ ಅಭಿವೃದ್ಧಿ. ಫೈನಾನ್ಸ್ ಸೆಕ್ಟರ್, ಚಾರ್ಟರ್ಡ್ ಅಕೌಂಟೆಂಟ್, ಕಂಪನಿ ಸೆಕ್ರೆಟರಿ, ಹಣಕಾಸು ಇಲಾಖೆ, ಸಾರ್ವಜನಿಕ ಇಲಾಖೆ, ರಾಜಕೀಯ ಇಲಾಖೆ, ಎಜುಕೇಶನ್ ಇಲಾಖೆ, ಕುಂಭದ್ರೋಣ ಮಳೆ ನಿಮಗೆ ಈ ವಾರ. ಸ್ವಲ್ಪ ಆರೋಗ್ಯ, ಥ್ರೋಟ್ ಇನ್ಫೆಕ್ಷನ್, ವಾಟರ್ ಇನ್ಫೆಕ್ಷನ್, ಇಲ್ಲ ಓವರ್ ಹೀಟ್ ಆಗ್ತಕ್ಕಂಥ ಪ್ರಭಾವ ಇರುತ್ತೆ, ಎಚ್ಚರಿಕೆ. ಇನ್ನು ಮಕರ ರಾಶಿ, ಕುಜನ ಪ್ರಭಾವ. ಒಳ್ಳೆ ಲಾಭ ನೋಡ್ತೀರಿ ಈ ವಾರ. ದೊಡ್ಡ ದೊಡ್ಡ ರಿಯಲ್ ಎಸ್ಟೇಟು, ಪ್ರಾಪರ್ಟಿ ಕೊಡ್ಸೋದು, ಮನೆ ಕಟ್ಟೋದು, ಮನೆ ಮಾರಿಸ್ಕೊಡೋದು, ಜಾಗ ಮಾರಿಸ್ಕೊಡೋದು, ತೋಟಗಾರಿಕೆ ಇಲಾಖೆ, ಫಾರೆಸ್ಟ್ ಇಲಾಖೆ, ಮೈನಿಂಗ್ ಇಲಾಖೆ, ಮದ್ದುಗುಂಡು, ಮಿಲಿಟರಿ, ಡಿಫೆನ್ಸು, ಪೊಲೀಸು, ಗುಪ್ತಚರ ಇಲಾಖೆ, ಬ್ಯೂಟಿಫುಲ್ ಡ್ರೈವ್ ಆಗತಕ್ಕಂಥ ಒಂದು ಭಾವವಿದೆ ಮಕರ ರಾಶಿಗೆ. ಚೆನ್ನಾಗಿದೆ. ಸಂಗಾತಿ ಜೊತೆ ಮಧುರವಾಗಿರಿ. ಆಯ್ತಾ? ಹೆಲ್ತ್ ಸ್ವಲ್ಪ ನೋಡ್ಕೊಳ್ಳಿ. ನೀವು ಸ್ವಲ್ಪ ಸೋಮಾರಿಗಳು. ಎಲ್ಲ ಆದಮೇಲೆ ನಿಮಗೆ ಹೊಟ್ಟೆಲಿ ಏನಾದರೂ ಒಂದು ಇಂಟೆಸ್ಟೈನೋ, ಲಿವರೋ, ಡೈಜೆಷನ್ನೋ ಈ ಥರದ್ದೊಂದು ಸಮಸ್ಯೆ ಇದ್ದೇ ಇರತಕ್ಕಂಥದ್ದಿರುತ್ತೆ. ಸ್ವಲ್ಪ ನೋಡ್ಕೊಂಡು. ಅದರಲ್ಲೂ ಕುಡಿತದ ಪ್ರಭಾವ ಇರೋರು ತುಂಬ ಹುಷಾರಾಗಿ. ಇನ್ನು ಕುಂಭರಾಶಿ, ಹ್ಯಾಪಿಯೆಸ್ಟ್ ಜರ್ನಿ. ದಶಮಾಧಿಪತಿ ಭಾಗ್ಯದಲ್ಲಿದ್ದಾನೆ. ಅನುಕೂಲ ಸಿಂಧುವಾಗತಕ್ಕಂಥ ಒಂದು ಭಾವ ಇರತಕ್ಕಂಥ ಒಂದು ವಾರ. ಎಸ್, ವೃತ್ತಿಯಲ್ಲಿ ಒಂದು ದೊಡ್ಡ ದೊಡ್ಡ ಬದಲಾವಣೆಗಳನ್ನು ನೋಡ್ತಕ್ಕಂಥದ್ದಾಗುತ್ತೆ ನಿಮಗೆ ಕುಂಭರಾಶಿಯವರಿಗೆ. ಅದರಲ್ಲೂ ದೊಡ್ಡ ದೊಡ್ಡ ಪ್ರಾಜೆಕ್ಟು, ಮಿಲಿಟರಿ, ಗುಪ್ತಚರ ಇಲಾಖೆ, ಸೈಬರ್ ಕ್ರೈಮು, ಹ್ಯಾಕಿಂಗು, ಆಮೇಲೆ ತುಂಬ ದೊಡ್ಡ ದೊಡ್ಡ ರಿಯಲ್ ಎಸ್ಟೇಟು, ಟ್ರಾವೆಲ್ಸು, ಏರ್ಲೈನ್ಸು, ಏವಿಯೇಷನ್ ಇಂಡಸ್ಟ್ರಿ, ನಾರ್ಕೋಟಿಕ್ಸ್ ಇಂಡಸ್ಟ್ರಿ, ಕಸ್ಟಮ್ಸ್ ಇಂಡಸ್ಟ್ರಿ, ರೈಲ್ವೇಸ್ ಇಂಡಸ್ಟ್ರಿ, ದೊಡ್ಡ ದೊಡ್ಡ ಯೋಜನೆಗಳು, ದೊಡ್ಡ ದೊಡ್ಡ ಕೆಲಸಗಳು. ಜೈಲರ್ರಿ ನೀವು. ಒಂದು ಕಳ್ಳನನ್ನ, 100 ಕಳ್ಳರನ್ನ ಕಂಟ್ರೋಲ್ ಮಾಡಬೇಕು ಅಂದ್ರೆ ಅದು ಒನ್ ಅಂಡ್ ಒನ್ಲಿ ಕುಂಭ ಅಂತೀವಿ ನಾವು. ಅಂದ್ರೆ ಸಾಕು, ನೀವು 10 ಜೈಲರಿಗೆ ಸಮ. ನೀವು ಅಷ್ಟು ಶಕ್ತಿ ನೀವು. ಸೊ ಅಂತ ಒಂದು ಪ್ರಭಾವ ಇರತಕ್ಕಂಥ ಒಂದು ಯೋಗವಿದೆ. ಸ್ವಲ್ಪ ಆರೋಗ್ಯ, ಸಂಗಾತಿಯ ವಿಚಾರದಲ್ಲಿ ಸ್ವಲ್ಪ ನೋಡ್ಕೊಳ್ಳಿ. 2ನೇ ಮದುವೆ, 2ನೇ ಬದುಕು, 2ನೇ ಜೀವನ ಅಂತ ಪ್ರಯತ್ನದಲ್ಲಿರೋರಿಗೆ ಈ ನವರಾತ್ರಿಗೊಂದು ಸಂಭ್ರಮ. ಹಳೆಯ ಗೆಳೆತನ, ಹಳೆಯ ಒಂದು ವ್ಯವಸ್ಥೆ ನಿಮಗೆ ಕೈಗೂಡತಕ್ಕಂಥ ಒಂದು ಸುಯೋಗ. ವಜ್ರ, ವೈಡೂರ್ಯ, ನವರತ್ನಗಳ ವ್ಯಾಪಾರ, ಮುತ್ತು ರತ್ನಗಳ ವ್ಯಾಪಾರ, ದೊಡ್ಡ ದೊಡ್ಡ ಜ್ಯುವೆಲ್ರಿ ಶೋರೂಮ್, ಸ್ತ್ರೀಯರಿಗೆ ಸಂಬಂಧಿತ ವೃತ್ತಿ, ಉದ್ಯೋಗ, ಬ್ಯೂಟಿಫುಲ್ ಜರ್ನಿ. ಇನ್ನು ಮೀನರಾಶಿಗೆ, ದೊಡ್ಡ ರಿಸ್ಕ್ ಈ ವಾರ ತಗೋಬೇಡಿ. ಷಷ್ಠಾಧಿಪತಿ ಸಪ್ತಮದಲ್ಲಿ. ನೀವು ಯಾರಿಗೆ ಏನೇ ಸಜೆಷನ್ ಕೊಟ್ಟರು ಅವ್ರು ಕೇಳೋ ಸ್ಥಿತಿಲಿ ಇರೋದಿಲ್ಲ. ಆಳು ಮಾಡಿದ ಹಾಳು, ಮಗನ್ ಮಾಡಿದ ಮಧ್ಯಮ, ತಾನು ಮಾಡೋದು ಉತ್ತಮ. ಸೊ ನಿಮಗೆ ಡಬಲ್ ಇನ್ವೆಸ್ಟ್ಮೆಂಟ್, ಡಬಲ್ ರಿಸ್ಕ್, ಡಬಲ್ ಓಡಾಟ ಮಾಡತಕ್ಕಂಥದ್ದಾಗುತ್ತೆ. ಸೊ ಬೆಟರ್ ಟು ಬಿ ಇನ್ ಕನ್ಸಲ್ಟೆನ್ಸಿಯ ವೃತ್ತಿಗಳಲ್ಲಿ ಇರತಕ್ಕಂಥದ್ದು ಹೆಜ್ಜೆ ಇಡಿ. ಕನ್ಸಲ್ಟೆನ್ಸಿ ತುಂಬ ಚೆನ್ನಾಗಿ ನಡೀತಕ್ಕಂಥದ್ದಾಗುತ್ತೆ. ಫೈನಾನ್ಷಿಯಲ್ ಕನ್ಸಲ್ಟೆನ್ಸಿ, ಗೌರ್ಮೆಂಟ್ ಪ್ರಾಜೆಕ್ಟ್ ಕನ್ಸಲ್ಟೆನ್ಸಿ, ಒಂದು ಪೆಟ್ರೋಲ್ ಬಂಕು, ರಿಯಲ್ ಎಸ್ಟೇಟ್ ಕನ್ಸಲ್ಟೆನ್ಸಿ, ಜಾಗಗಳು ಕೊಡಿಸೋದು, ಬಾರು, ಲಿಕ್ಕರು, ಗೌರ್ಮೆಂಟ್ ಪ್ರಾಜೆಕ್ಟ್, ಗೌರ್ಮೆಂಟ್ ಟೆಂಡರ್ಗಳು, ಬ್ಯಾಂಕಿಂಗ್ ವ್ಯವಸ್ಥೆಯಲ್ಲಿ ಕೆಲಸ, ಮ್ಯೂಚುವಲ್ ಫಂಡ್ ವ್ಯವಸ್ಥೆಯಲ್ಲಿ ಕೆಲಸ, ಚಾರ್ಟರ್ಡ್ ಅಕೌಂಟೆಂಟ್ ಆಗಿದ್ದೀರಿ, ಕಂಪನಿ ಸೆಕ್ರೆಟರಿಯೇಟ್ ಆಗಿದ್ದೀರಿ, ಇಂತಹ ಒಂದು ವೃತ್ತಿ ಉದ್ಯೋಗ ಅದ್ಭುತ.
ತುಂಬ ಭಾರಿ ಪಾರಿಶ್ರಾಮಿಕ ಭಾರಿ ರಿಸ್ಕ್ ಇರುವಂಥ ಕೆಲಸಗಳು ಮಾಡಬೇಡಿ. ಎಲೆಕ್ಟ್ರಿಸಿಟಿ ಬೋರ್ಡ್, ನೀರಾವರಿ ಬೋರ್ಡ್, ಈ ಪೊಲೀಸ್ ಇಲಾಖೆ, ಡಿಫೆನ್ಸ್ ಇಲಾಖೆ, ಮಿಲಿಟರಿ ಇಲಾಖೆ, ಇಂಥವುಗಳಲ್ಲಿರ್ತಕ್ಕಂಥವ್ರಿಗೆ ಅಲ್ಲೊಂದು ಸಣ್ಣ ಎಳೆದಾಟ, ಒದ್ದಾಟ, ಗುದ್ದಾಟ ಇರತಕ್ಕಂಥ ಭಾವ ಉಂಟು ಮೀನರಾಶಿಗೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಈ ನವರಾತ್ರಿ ನಿಮ್ಮಲ್ಲಿ ಮತ್ತಷ್ಟು ಚೈತನ್ಯ ಶಕ್ತಿ ತಂದುಕೊಡಲಿ. ಮಾತೃದೇವೋ ಭವ.